ಯಾವ ಮನುಷ್ಯ ಸೂರ್ಯೋದಯಕ್ಕೆ ಹೇಳಂಗಿಲ್ಲ ಅವ್ ಜೀವನ್ಯಾಗ ಹೇಳಂಗಿಲ್ಲ. ಇದಕ್ ಒಂದೇ ಒಂದು ಪ್ರತಿಬಂಧ ಏನದ ಅಂತಂದ್ರೆ ಸ್ತ್ರೀಯರು ಮುಟ್ಟಾದಾಗ ಅವ್ರು ಮಾಡಂಗಿಲ್ಲ. ಅದನ್ನ ಬಿಟ್ಟರೆ ಬೇರೆ ಯಾವ ತರದ್ದು ಬಂದ ಅವ್ರಿಗೆ ಎರಡೂ ಕೈ ಇರ್ಲಿಲ್ಲ, ಕಾಲೇ ಅಗ್ನಿಹೋತ್ರ ಮಾಡ್ತಾರೆ. ನಮ್ಮ ಸನಾತನ ಕಾಲದಿಂದಲೂ ಬಂದಂತ ಇದೊಂದು ಎಲ್ಲಾ ಯಜ್ಞಗಳಲ್ಲಿ ಅದೊಂದು ಮಹಾ ಯಜ್ಞ ಇದೊಂದು. ಈಗ ನಂದು 45 ಎಕರೆ ಅದ, 27 ವರ್ಷ ಆಯ್ತು, 1 ಗ್ರಾಮ್ ರಾಸಾಯನಿಕ ಉಪಯೋಗ ಮಾಡಿಲ್ಲ. ಒಂದ್ ಅಗ್ನಿಹೋತ್ರ ಮಾಡೋದ್ರಿಂದ 1 ಟನ್ ಆಕ್ಸಿಜನ್ ಬಿಡುಗಡೆ ಆಕತ್ತಿದ್ದು. ಒಂದೇನು ಕರೆಕ್ಟ್ ಟೈಮ್ ಮಿಸ್ ಮಾಡಂಗಿಲ್ಲ. ಆ ಎನರ್ಜಿ ಅದ್ರೊಳಗೆ ಬರ್ಬೇಕಾದ್ರೆ ಆ ಟೈಮ್ ನೀವು ಕರೆಕ್ಟ್ ಪಾಲನೆ ಮಾಡ್ಲೇಬೇಕು. ಇಡೀ ಭೂಪಾಲ್ನ ನಾಶ ಆದಾಗ ಅದೊಂದ ಒಂದ್ ಕುಟುಂಬ ಹೆಂಗ್ ಉಳ್ದತೆ ಅಂತ ಹೇಳಿ ಸರ್ಚ್ ಮಾಡಿದಾಗ ಅವ್ರ ಮನಿ ಒಳಗ ದಿನನಿತ್ಯ ಅಗ್ನಿಹೋತ್ರ ನಡೀತಿತ್ತಂತ. ಅದೊಂದ್ ಇನ್ಸಿಡೆಂಟ್ ಸಾಕ್ ನಮಗ ನಂಬಾಕಿದನ. ಮೈಗೆ ಹಚ್ಕೋಬಹುದು. ಚರ್ಮ ಯಾವುದೇ ತರದ ವ್ಯಾಧಿ, ಆಕಳ ತುಪ್ಪ, ಸೂರ್ಯೋದಯ ಮಂತ್ರ ಸೂರ್ಯಾಯ ಸ್ವಾಹ, ಸ್ವಾಹ ಅಂದ್ಕೊಳ್ಳಿ ಇದ್ರಲ್ಲಿ ಬಿಡೋದು. ಪರ್ಮಿಷನ್ ಇಲ್ಲದೆ ಹೆಂಗ್ ಕೊಟ್ಟು ಜೈಲ್ನೇ ಹಾಕ್ತಾರೆ. ಸೊ ಅಗ್ನಿಹೋತ್ರ ಲಾಸ್ಟ್ ನಿಮ್ ಸದ್ಯಕ್ಕೆ ಏನ್ ಆಲಿತ ತಿಳಿಯುವಂತು ಭಸ್ಮ ಹಾಕೋದು, ಕುಡಿಯೋದು, ಆಮೇಲೆ ನೀವ್ ಎಲ್ಲಿ ಹೋಗೋದು. ಪರಿಸರಕ್ಕೆ ಏನಾದ್ರು ಕೊಡ್ಬೇಕು, ನನ್ ಮನಿಗ್ ಇನ್ನ ಒಳ್ಳೇದಾಗ್ಬೇಕು, ಇನ್ನ ಪಾಸಿಟಿವ್ ಎನರ್ಜಿ ಇರಬೇಕು. ನಮ್ಮ ಮನಿ ಹೇಗ್ ಮಾಡಿದ್ರ 10 ಮನಿಗೆಲ್ಲ ಒಳ್ಳೇದಾಕತ್ತೆ ಅಂದ್ರ ನಾ ಕಡಿಮೆ ತೂಕದಾಗ ಚಲೋ ಅಗ್ನಿ ಹೆಂಗ್ ಮಾಡ್ಕೊಳ್ಳೋದು ಅದು ತೋರಿಸ್ಲಿದೆ. ಮೋಕ್ಷ ಪ್ರಾಪ್ತ ಮಾಡ್ಬೇಕಂತಾರಲ್ಲ, ಆಲ್ರೆಡಿ ಕೃಷಿ ಒಳಗ್ ಮೋಕ್ಷ ಪ್ರಾಪ್ತವಾಗಿದ್ದ. ಬಟ್ ಇದು ನೀವು ಮಾಡ್ಲಿಕ್ಕತ್ತಿದ್ದ ನಿಮ್ ಊರ್ನ್ಯಾಗ, ನಿಮ್ ಓಣ್ಯಾಗ, ನಿಮ್ ಇದ್ರೊಳಗ ಯು ಆರ್ ಡೂಯಿಂಗ್ ಅ ಗ್ರೇಟ್ ಸರ್ವಿಸ್. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಾಳ ಅಂದ್ರ ಬಾಳ ಮುಖ್ಯವಾದದ್ದು. ಪ್ರತಿಯೊಬ್ರು ಮಿಸ್ ಮಾಡ್ಕೊಲಾರ್ದ ಒಂಚೂರು ಟೈಮ್ ಕೊಟ್ಟ ಪ್ರತಿಯೊಬ್ರು ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ, ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದ ವಿಡಿಯೋ ನೋಡ್ರಿ. ಇವತ್ ನಾ ಮಾತಾಡಕತ್ತಿರೋದು ಅಗ್ನಿಹೋತ್ರ ಅನ್ನುವಂತ ಒಂದು ಹೋಮದ ಬಗ್ಗೆ. ಈ ಹೋಮದ ಬಗ್ಗೆ ಯಾವುದೇ ಡೌಟ್ಸ್ ಬೇಡ ನಿಮ್ಗ. ನಮ್ಮ ಸನಾತನ ಕಾಲದಿಂದಲೂ ಬಂದಂತ ಇದೊಂದು ಎಲ್ಲಾ ಯಜ್ಞಗಳಲ್ಲಿ ಅದೊಂದು ಮಹಾ ಯಜ್ಞ ಇದೊಂದು ಅಗ್ನಿಹೋತ್ರ ಅನ್ನುವಂತ ಹೋಮ. ಬರ್ಬರ್ತಾ ನಶಿಸಿ ಹೋಗಿತ್ತು. ಇದು ಯಾವಾಗ ಬೆಳಕಿಗೆ ಬಂತಪ್ಪ ಅಂದ್ರ ಭೂಪಾಲ್ ಇನ್ಸಿಡೆಂಟ್ ಆತಲ್ಲ, ಯಾವ್ದು 1984ರಾಗ ಅನಿಲ ದುರಂತದಿಂದ ಇಡೀ ಭೂಪಾಲ್ನ ನಾಶ ಆಗಿತ್ತು. ಆ ನಾಶ ಆದಾಗ ಅಲ್ಲೊಂದು ಕುಟುಂಬ ಒಂದ ಉಳ್ದಿತ್ತು. ಅಷ್ಟೆಲ್ಲಾ ನಾಶ ಆದಾಗ ಅನಿಲ ದುರಂತದಾಗ ಒಂದ್ ಕುಟುಂಬ ಉಳ್ದಿತ್ತು. ಆ ಕುಟುಂಬ ಯಾವ ಕಾರಣಕ್ಕಾಗಿ ಉಳಿದಪ್ಪ ಅಂದ್ರ ಅವ್ರ ಮನಿ ಒಳಗ ದಿನನಿತ್ಯ ಈ ಹೋಮ ನಡೀತಿತ್ತು. ಅಗ್ನಿಹೋತ್ರ ಅನ್ನುವಂಥದ್ದೊಂದು ಸಿಂಪಲ್ ಹೋಮ ಇದು. ಆ ಹೋಮ ಅವ್ರ ಮನೆ ನಡೀತಿತ್ತು. ಹಂಗಾಗಿ ಅವ್ರ ಕುಟುಂಬದ ಅವ್ರ ಸುತ್ತಮುತ್ತ ಅವ್ರ ಪರಿಸರಕ್ಕ ಏನೂ ಆಗಿರ್ಲಿಲ್ಲ ಅಂತ. ಅದ್ ಒಂದ್ ನಮ್ಗ ಸಾಕ್ಷಿ ಸಾಕು ಇದನ್ನ ನಂಬಾಕ. ಅಲ್ಲೇ ಅವಾಗ ಇಷ್ಟೆಲ್ಲಾ ಇಡೀ ಭೂಪಾಲ್ನ ನಾಶ ಆದಾಗ ಅದೊಂದ ಒಂದ್ ಕುಟುಂಬ ಹೆಂಗ್ ಉಳ್ದತೆ ಅಂತ ಹೇಳಿ ಸರ್ಚ್ ಮಾಡಿದಾಗ ಅವ್ರ ಮನಿ ಒಳಗ ದಿನನಿತ್ಯ ಅಗ್ನಿಹೋತ್ರ ನಡೀತಿತ್ತಂತ. ಅದೊಂದ್ ಇನ್ಸಿಡೆಂಟ್ ಸಾಕ್ ನಮಗ ನಂಬಾಕಿದನ. ಹಂಗ ನಮ್ ಸನಾತನ ಕಾಲದಿಂದಲೂ ಐತಿ. ಭಗವದ್ಗೀತೆ ಒಳಗುನು ಇದ್ರ ಬಗ್ಗೆ ಉಲ್ಲೇಖ ಐತಿ. ಹಂಗಾಗಿ ನಾನು ಇದನ್ನ ಆಳವಾಗಿ ನಂಬಿನಿ. ಇದನ್ನ ನಂದು ಇದು ಎಲ್ಲಾ ಏನ್ ಕ್ಲಿಪ್ಪಿಂಗ್ ಹಾಕಿಲ್ಲ, ಇವೆಲ್ಲ 1 ವರ್ಷದ ಹಿಂದಿನೂ ಕ್ಲಿಪ್ಪಿಂಗ್ಗಳಿವು. ಇವನ್ನೆಲ್ಲಾ ಇಟ್ಕೊಂಡಿದ್ದೆ ನಾನು. ಇದನ್ನ ಏನ್ರ ನನಗ ಸ್ಟಾರ್ಟ್ ಮಾಡ್ಕೊಂಡ್ರ ನನಗ ಆಮೇಲೆ ಹಂಚ್ಕೊಳಕ್ ಬೇಕಂತೇಳಿ ಪ್ರತಿಯೊಂದು ವಿಡಿಯೋನು ನಾನು ವರ್ಷದ ಹಿಂದಿನೂ ಎಲ್ಲಾ ಇಟ್ಕೊಂಡಿದ್ನಿ. ಹಿಂಗ ಈ ವಿಡಿಯೋ ಬಗ್ಗೆ ಇದನ್ನ ನನಗ್ ಹೆಂಗ್ ಸಿಕ್ತಪ್ಪ ಇದು ಅಂತ ಅನ್ಕೊಂಡಾಗ ನೀವು, ರಘು ಕಸ್ತೂರಿ ಅನ್ನೋ ಚಾನಲ್ ಒಳಗ ಒಬ್ರ ಅಜ್ಜ ಅಗ್ನಿಹೋತ್ರ ಮಾಡಾಕತ್ತಿದ್ರು. ಅವ್ರು ಹೇಳೋದು ನನಗ್ ಮನಸ್ಸಿಗೆ ಬಾಳ ಮೂರ್ತಿ. ಇನ್ನೊಂದು ಹೇಳಿದ್ರು ಅವ್ರು, ನೀವ್ ಇನ್ನ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರ ಬೆಳಗಾವಿ ಒಳಗ ಅಭಯ್ ಮುತಾಲಿಕ್ ದೇಸಾಯಿ ಅಂತ ಹೇಳಿದಾರು. 22 ವರ್ಷದ ಅನುಭವ ಐತೆ ಅವ್ರಿಗೆ. ಅವ್ರ ಕಡೆ ಹೋಗಿ ಇನ್ನ ನೀವು ಇದ್ರ ಬಗ್ಗೆ ತಿಳ್ಕೊಂಡ ಅವ್ರ ಕಡೆ ಅಗ್ನಿಹೋತ್ರದ ಕಿಟ್ನು ಸಿಗ್ತೈತಿ. ನೀವ್ ಅದನ್ನ ತಿಳ್ಕೊಂಡ್ ಇನ್ನ ನೀವು ಸ್ಟಾರ್ಟ್ ಮಾಡ್ಕೋಬೇಕಂದ್ರು. ಇದನ್ನ ಮಾಡಬೇಕಪ್ಪ ನಾನು, ಪರಿಸರಕ್ಕೆ ಏನಾದ್ರು ಕೊಡ್ಬೇಕು, ನನ್ ಮನಿಗ್ ಇನ್ನ ಒಳ್ಳೇದಾಗ್ಬೇಕು, ಇನ್ನ ಪಾಸಿಟಿವ್ ಎನರ್ಜಿ ಇರಬೇಕು. ನಮ್ಮ ಮನಿ ಹೇಗ್ ಮಾಡಿದ್ರ 10 ಮನಿಗೆಲ್ಲ ಒಳ್ಳೇದಾಕತ್ತೆ ಅಂದ್ರ ಇದನ್ನ ಮಾಡ್ಬೇಕ ಅನಿಸ್ತು ನನಗ. ನಮ್ಮ ಸುತ್ತಮುತ್ತ ಇರುವಂತ 10 ಮನಿಗೂ ಒಳ್ಳೇದಾಕತಿ ಇದನ್ನ ಮಾಡೋದ್ರಿಂದ ಅಂತ ನಾ ಇದನ್ನ ಮಾಡ್ಬೇಕ ಅನಿಸ್ತು ನನಗ. ನಾವ್ ಹೆಂಗ್ ದಿನನಿತ್ಯ ಊಟ ಅದು ಎಲ್ಲಾ ಮಾಡ್ತೀವಿ, ಇದು ಒಂದ್ ನನ್ನ ಜೀವನದಾಗ ಯಾವತ್ತೂ ನನ್ನ ಜೀವನ ಪರ್ಯಂತನ ಇದ್ದೇ ಇರ್ತೈತಿ. ಅದಕ್ಕಾಗಿ ಇದನ್ನ ಸ್ಟಾರ್ಟ್ ಮಾಡ್ಕೋಬೇಕಾದ್ರ 1 ವರ್ಷದಿಂದ ಸ್ಟಡಿ ಮಾಡಿ ಇದಕ್ಕೆ ಏನ್ ಬೇಕು, ಯಾವ ತರ ನಾವ್ ಮಾಡ್ಬೇಕು ಅಂತಂತ ಎಲ್ಲಾನು ಸ್ಟಡಿ ಮಾಡ್ಕೊಂಡ ನಾನು 1 ವರ್ಷ ಟೈಮ್ ತಗೊಂಡಿ. ಆ ಸರ್ ಭೇಟಿ ಆಗ್ಬೇಕಾದ್ರೂ 2024 ಒಳಗ ಜನವರಿ ಒಳಗ ಆ ವಿಡಿಯೋ ನೋಡಿದ್ನಿ ನಾನು. ಅದ್ರ ಬಳಕ ಸರ್ ಬಗ್ಗೆ ನಂಬರ್ ಬೇಕಾಗಿತ್ತು ನನಗ. ನಂಬರ್ ಸಿಕ್ಕಿರ್ಲಿಲ್ಲ ಆ ಚಾನಲ್ ಒಳಗ. ಆಮೇಲೆ ನಂಗೆ ಇನ್ನೊಂದ್ ಚಾನಲ್ ಒಳಗ ಗಾಯತ್ರಿ ಮೇಡಮ್ ಅವ್ರ ಚಾನಲ್ ಒಳಗ ಅಭಯ್ ಸರ್ದು ನಂಬರ್ ಸಿಕ್ತಿ. ಕಾಂಟ್ಯಾಕ್ಟ್ ಮಾಡಿದ್ವಿ 1-2-3 ಸಲ, ಅವ್ರು ಸಿಗ್ಲಿಲ್ಲ ನಮಗ.
2024 ಒಳಗ ಡಿಸೆಂಬರ್ ಒಳಗೆ ಸಿಕ್ಕ್ರ ನಮಗವ್ರು. ನಾವ್ ಅದಕ್ಕಾಗಿನ ಬೆಳಗಾವಿಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಅನುಭವ ಎಲ್ಲ ಹಂಚ್ಕೊಂಡ್ರು, ಹೆಂಗ್ ಮಾಡ್ಬೇಕು ಅನ್ನೋದು ಎಲ್ಲಾನು ಪ್ರತಿಯೊಂದು ಹೇಳಿದ್ರು. ಅದನ್ನ ನೆಕ್ಸ್ಟ್ ವಿಡಿಯೋ ಹಾಕ್ತನು, ಕೊನೆವರೆಗೂ ವಿಡಿಯೋ ನೋಡ್ರಿ. ಅದಕ್ಕೆ ನಂಗ ಇದನ್ನ ಸ್ಟಾರ್ಟ್ ಮಾಡ್ಕೋಬೇಕನ್ನುವಂಥದ್ದು ಮನಸ್ಸಿಗೆ ತಗೊಂಡಾಗ ಯಾವ ರೀತಿ ನಾನು ಮಾಡ್ಕೊಂಡೆ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಹಂಚ್ಕೊಳಕತ್ತೀನಿ. ಇದಕ್ಕೆ ನಾ ಮೊದ್ಲಿಗೆ ಏನೇನ್ ತಯಾರಿ ಮಾಡ್ಕೊಂಡಿನಿ ಅಂದ್ರ, ನಮ್ಮ ಅಣ್ಣಾರ ನಮ್ಮ ಮನೆ ಒಳಗ ಜವಾರಿ ಆಕಳಿತ್ತು, ಅವ್ರಿಗೆ ಸ್ವಲ್ಪ ಸಗಣಿ ತೆಗೆದಿಡತ್ ಹೇಳಿದ್ನಿ. ಅವ್ರು ತೆಗೆದಿಟ್ಟಿದ್ರು. ನಾನು ಸಗಣಿನ ತಗೊಂಬಂದ್ ಹಚ್ಕೋಬೇಕತ್ ಮಾಡಿದ್ನಿ. ಬೇಡ, ಇಲ್ಲೇ ಹಚ್ಕೋ, ಇಲ್ಲೇ ಒಣಗಿಸೇ ನಾವು ಕೊಡ್ತೀವಿ ಆಮೇಲೆ ಅಂತಂದ್ರವ್ರು. ಈ ಕೆಲಸ ಮಾಡ್ತಂದಾಗ ಅವರು ಬಾಳ ಸಪೋರ್ಟ್ ಮಾಡಿದ್ರು. ನಮ್ಮ ಮನೆಯವರು ಬಾಳ ಸಪೋರ್ಟ್ ಮಾಡಿದ್ರು ಇದಕ್ಕ ಮೇನ್ ಆಗಿ. ಮತ್ ನಮ್ಮ ಮಮ್ಮಿನೂ ಅವರು ಒಂದ್ 2-3 ಚೀಲ ಈ ತರ ಅವ್ರ ನೇಬರ್ ಆಕಳಿತ್ತು, ಅವ್ರುನು ನಂಗೆ ಮಾಡಿಕೊಟ್ರು. ಪ್ರತಿಯೊಬ್ರು ಸಪೋರ್ಟ್ ಮಾಡಿದ್ರ ನನಗ ಇದನ್ನ ಮಾಡ್ತಂದಾಗ. ಅವ್ರಿಗೆಲ್ಲರಿಗೂ ಈ ವಿಡಿಯೋ ಮೂಲಕ ಧನ್ಯವಾದಗಳು ಹೇಳ್ತೇನೆ ನಾನು. ಹಂಗ ಅಬೈ ಮುತಾಲಿಕ್ ಸರ್ಗೂ ಈ ವಿಡಿಯೋ ಮೂಲಕ ಧನ್ಯವಾದಗಳು ಹೇಳ್ತೇನೆ ನಾನು. ಅವರು ಪಾಪ ಬಿಜು ಶೆಡ್ಯೂಲ್ ಒಳಗುನು ನಮಗ 10-15 ನಿಮಿಷ ಟೈಮ್ ಕೊಟ್ಟ ನಾವು ಮಾಡ್ತಂದ್ರ ಅಷ್ಟು ಖುಷಿ ಆತವ್ರಿಗೆ. ನಾವು ಮುದೋಳ್ ಬಾಗಲಕೋಟಿಂದ ಬಂದಿವಿ ಅಂದಾಗ ಇನ್ನ ಖುಷಿ ಆತವ್ರಿಗೆ, ಅಷ್ಟು ದೂರಿಂದ ಬಂದಿರಿ ಅಂತ ಹೇಳಿ ಇನ್ನ ಎಕ್ಸ್ಟ್ರಾ ಟೈಮ್ ತಗೊಂಡ ನಮ್ ಪ್ರತಿಯೊಂದು ಅವ್ರ ಅನುಭವ ಹಂಚ್ಕೊಂಡು ಅಗ್ನಿಹೋತ್ರ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ಕೊಟ್ರು. ಕೊನೆವರೆಗೂ ವಿಡಿಯೋ ನೋಡ್ರಿ, ಕೊನೆಗೆ ಸಿಗ್ತಾನ ನಾ ನಿಮಗ. ಮಾಡೋ ವ್ಯಕ್ತಿ ಬೇರೆ ಬೇರೆ ಆಗ್ಬೋದು, ಅವರೇ ಮಾಡ್ಬೇಕನ್ನುವಂತ ಬಂಧನ ಇಲ್ಲ. ಇದಕ್ ಒಂದೇ ಒಂದು ಪ್ರತಿಬಂಧ ಏನದ ಅಂತಂದ್ರೆ ಸ್ತ್ರೀಯರು ಮುಟ್ಟಾದಾಗ ಅವ್ರು ಮಾಡಂಗಿಲ್ಲ. ಅದನ್ನ ಬಿಟ್ರೆ ಬೇರೆ ಯಾವ ತರದ್ದು ಬಂಧನ. ಟೈಮಿಂಗ್ ಬಹಳ ಮಹತ್ವ. ಟೈಮಿಂಗ್ ಮಿಸ್ ಮಾಡಿದ್ರ ನಿಮಗ ಅದರಿಂದ ಏನೋ ಒಂದು ಎನರ್ಜಿ ಸಿಗ್ಬೇಕು, ಅದ್ ಸಿಗಂಗಿಲ್ಲ. ಬೇರೆ ಏನೂ ಆಗಂಗಿಲ್ಲ. ನೀವು ತಪ್ಪು ಮಾಡಿದ್ರೆ ಏನೋ ಉಲ್ಟಾ ಗಿಟ್ಟ ಅಂತ ಏನೋ ಆಗೋದಿಲ್ಲ. ಸಿಕ್ಕ್ರ ಕರೆಕ್ಟ್ ಸಿಗ್ತದ, ಇಲ್ಲ ಏನ್ ಸಿಗಂಗಿಲ್ಲ. ಸೊ ಅದಕ್ಕೆ ಟೈಮಿಂಗ್ ನಾವು ಒತ್ತು ಕೊಡ್ತೇವೆ. ನೀವು ಸ್ನಾನ ಮಾಡಿದ್ರೆ ಇಟ್ ಇಸ್ ಫ್ಯಾಂಟಾಸ್ಟಿಕ್. ಯಾಕೆ ಸುತ್ತಾದ ನಿಮ್ದು, ಯಾಕಂದ್ರೆ ನಾವು ರಾತ್ರಿ ಮಲ್ಕೊಂಡಿರ್ತೀವಿ, ಮಾಡ್ತೀವಿ, ವಾಶ್ ಮಾಡ್ಕೊಂಡು ಮಾಡಿದ್ರೆ ಇಟ್ ಇಸ್ ಬೆಸ್ಟ್. ಬಟ್ ಅನಿವಾರ್ಯ ಕಾರಣದಿಂದ ನೀವು ಮಾಡ್ಕೊಳಕ್ ಆಗಿದ್ರೆ ಕೈಕಾಲು ಮುಖ ತೊಳ್ಕೊಂಡು ಅಗ್ನಿಹೋತ್ರ ಮಾಡ್ಬೇಕು. ಹಿಂಗೆ ಮಾಡ್ಬೇಕನ್ನುವಂತ ಬಂಧನೇ ಇಲ್ಲ. ಈ ತರ ಮ್ಯಾಲ್ ಕೂತ್ ಮಾಡ್ಬೋದು, ತಳಗ್ ಕೂತ್ ಮಾಡ್ಬೋದು, ನಿಂತು ಮಾಡ್ಬೋದು. ಎಂತ ಅದ್ಭುತ ಇದ್ರಂದ್ರ ಆಸ್ಟ್ರಿಯಾದ ಈ ಮೊನ್ನೆ ಪಾಪ ಹೋದ ವಾರನಾಗ ತೀರ್ಕೊಂಡ್ರು. ಅವ್ರಿಗೆ ಎರಡೂ ಕೈ ಇರ್ಲಿಲ್ಲ, ಕಾಲೇ ಅಗ್ನಿಹೋತ್ರ ಮಾಡ್ತಾರೆ. ಇದ್ರ ಮೇಲೆ ಹಚ್ಚೋದು, ಇದ್ರ ಮೇಲೆ ಹಿಂಗೆ. ಸೊ ಭಗವಂತ ಕೈ ಕೊಟ್ಟಾನ. ಇದೆಲ್ಲಕ್ಕಿಂತ ಪವರ್ಫುಲ್ ಎನರ್ಜಿ. ಪ್ರತಿನಿತ್ಯ ಮಾಡೋದು ಸುತ್ತ ನಿಮ್ಗೆ ಅದನ್ನದ ಎನರ್ಜಿ, ಅದನ್ನು ಪ್ರಾಪ್ತ ಮಾಡುವಂತ ವಿಧಾನ. ಮತ್ತೆ ಇದೆಲ್ಲರಿಗೂ ಇದೇನು ಇವ್ರಿಗೆ ಅವ್ರಿಗೆ ನಮ್ಮ ದೇಶದವರು ನಮ್ಮ ಹಿಂದೂಗಳಿಗೆ ಏನ್ ಸಂಬಂಧ? ಇವತ್ತು 80 ರಾಷ್ಟ್ರನಾಗ ಅಗ್ನಿಹೋತ್ರ ಮಾಡ್ತಾರೆ. ಒಂಥರ ಪ್ರತಿನಿತ್ಯ ನಿಮ್ಗೆ ಹೆಂಗ ನಿಮ್ಗೆ ಆಹಾರ ಬೇಕು, ನಿಮ್ ಶರೀರದ ಸಂರಕ್ಷಣೆ ಸಲುವಾಗಿ ಅಥವಾ ಶರೀರಕ್ಕೆ ಎನರ್ಜಿ ಸಲುವಾಗಿ, ನಿಮ್ಮ ಆತ್ಮಶಕ್ತಿ ಆತ್ಮಸ್ಥೈರ್ಯತೆ ಬರ್ಬೇಕಾದ್ರೆ ಎನರ್ಜಿ ಬೇಕು. ಈಸಿ ಬೇರೆ ಮತ್ತ ರಗಡ ಮಾರ್ಗಗಳವ, ಅದಕ್ಕೆ ಬಹಳ ಕಷ್ಟ ತಗೋಬೇಕಾಗ್ತದೆ. ಇದಕ್ಕಿಂತ ಈಸಿ ಯಾವುದೂ ಇಲ್ಲ. ಇದು ಇಷ್ಟು ಮಾಡಿದ್ರೆ ಕರೆಕ್ಟ್ ಟೈಮಿಂಗ್ ನೀವು ಮಾಡಿದ್ರೆ ಆಟೋಮೆಟಿಕ್ಲಿ ಆ ಎನರ್ಜಿ ನಿಮ್ಗೆ ನಿತ್ಯ ಸಿಗ್ತದ. ನಿಮ್ ಒಳಗ ನೀವ ಪರಿವರ್ತನೆ ನೀವ ಹಾಕೋತ ಹೋಗ್ತೀರಿ. ಅಲ್ಲಿ ಯಾರು ಬೇಕಾಗಿಲ್ಲ. ಅಷ್ಟು ಅದ್ಭುತ. ಹೆಂಗ ಅಂದ್ರ ಅರಿವೇ ನಿಮ್ ಒಳಗೆ ಹೆಂಗ ಇದು ಮೂಡ್ತದ, ಅದ್ ಹಂಗ ಅದೇ ಯು ಬಿಕಮ್ ಯುವರ್ ಓನ್ ಗುರು. ಮತ್ತೆ ಇದಕ್ಕೆ ಯಾವ್ದು ಏನ್ ದೀಕ್ಷಾ ಅದು ಇದು ಏನೇನು ಬೇಕಾಗಿಲ್ಲ. ನೀವು 10 ಮಂದಿ ಕಲಿಸ್ಬೋದು. ನೀವು ಎಲ್ಲಕ್ಕಿಂತ ಮಹತ್ವದ ಜೊತೆ ಅಪಾರ್ಟ್ ಫ್ರಮ್ ಅಗ್ನಿಹೋತ್ರ ಮಾಡೋದಕ್ಕಿಂತ ಭಸ್ಮ ಏನ್ ನಿತ್ಯ ಬರ್ತದೆ, ಅದನ್ನ ಒಂದ್ ಚಲೋ ಇದ್ರೊಳಗೆ ಸಂಗ್ರಹ ಮಾಡ್ರಿ. ಸಾಧ್ಯ ಆದಷ್ಟು ಸೂರ್ಯೋದಯ ಮಾಡಿದ್ದು ಸೂರ್ಯಾಸ್ತಕನ ಸಂಗ್ರಹ ಮಾಡಿ. ಏನೋ ಎಮರ್ಜೆನ್ಸಿ ಅದ, ಏನೋ ಬೇಕಾಗಿದೆ, ಪೇಷಂಟ್ ಇದ್ದಾರ, ಮತ್ತೆ ಯಾರಿಗೂ ಬೇಕಾಗಿದೆ, ಆ ವೇಳೆಗೆ ನೀವು ಇಮಿಡಿಯೇಟ್ ಉಪಯೋಗ ಮಾಡಬಹುದು. ಬಟ್ ಯಾಕಂದ್ರೆ ನಿಮ್ ಕೆಲಸ ಮುಗಿದ್ರು ಇದ್ರೊಳಗಿನ ಎನರ್ಜಿ ವರ್ಕ್ ಕಂಟಿನ್ಯೂಸ್ಲಿ ಬರ್ತದೆ. ಸೊ ಸೂರ್ಯಾಸ್ತಕ್ಕೆ ನೀವು ಅದನ್ನ ತೆಗೆಯೋದು, ಮಾಡೋಕ್ಕಿಂತ ಮುಂಚೆ ಅದನ್ನ ತೆಗೆಯೋದು. ಇನ್ನೇನು ತೊಳೆಯೋದು ಏನೋ ಅವಶ್ಯಕತೆ ಇಲ್ಲ. ತೊಳಿಬೇಡ್ರಿ, ಅದ್ರ ಶೇಪ್ ಚೇಂಜ್ ಆಗ್ಬಾರ್ದು. ತೊಳೆ ಮುಂದೆ ನೆಗಿತು, ತೂತ್ ಬಿತ್ತು ಏನೂ ಆಗ್ಬಾರ್ದು. ಯಾಕಂದ್ರೆ ಅದೇ ಇಂಪಾರ್ಟೆಂಟ್. ಸೊ ಎರಡನೇದ್ದು ಭಸ್ಮ ನೀರ್ನಾಗ ಹಾಕೊಂಡು ಕುಡಿಯೋದು. ಒಂದು ಭಸ್ಮನ ಸೋಸ್ಬಹುದು, ಒಂದು ಬಟ್ಟೆ ಒಳಗೆ ತಗೊಂಡೋದು, ಅರಿವು ಒಳಗೆ ನೀವು ಇದು ಮಾಡಿದ್ರೆ ಸೂಕ್ಷ್ಮ ಭಸ್ಮ ಬರ್ತದೆ. ಅದನ್ನ ನಾವು ಆಕ್ಚುಲಿ ಏಡ್ಸ್ ಕ್ಯಾನ್ಸರ್ ಪೇಷಂಟ್ ಅರ್ಧ ಚಮಚೆ ಒಂದು ಗ್ಲಾಸ್ ನೀರಿನಾಗ 3 ಸಲ ತಗೊಳಿಕ್ ಹೇಳ್ತೀವಿ. ಅದ್ಭುತ ಮಾಡಿ. ನೀವು ಸಾಮಾನ್ಯ ಎಲ್ಲ ಯಾರಿಗೆ ಏನು ಹೆಲ್ತ್ ಪ್ರಾಬ್ಲಮ್ ಇಲ್ಲದ್ರು ಬಟ್ ಯಾವ್ದು ಬರಬಾರ್ದು ಅನ್ನುವಂತ ಉದ್ದೇಶದಿಂದ ನಿಮ್ ಕುಡಿಯೋ ನೀರಿನಾಗ ಒಂದು ಅರ್ಧ ಚಮಚೆ ನೀರು ಹಾಕಿ ಇಡೀ ಕುಟುಂಬದವರು ಅದನ್ನು ಕುಡಿಬೇಕು ಆಕ್ಚುಲಿ. ಆಮೇಲೆ ಮೈಗೆ ಹಚ್ಕೋಬಹುದು. ಚರ್ಮ ಯಾವುದೇ ತರದ ವ್ಯಾಧಿ
ಆಕಳ ತುಪ್ಪ ಅದಕ್ಕ ನಾವು ದೇಸಿ ಆಕಳ ತುಪ್ಪ ಯಾಕಂದ್ರೆ ಅದ್ರೊಳಗೂ ಒಂದು ಔಷಧಿ ಗುಣಧರ್ಮ ಅದ. ಅದ್ರ ಜೊತೆ ಭಸ್ಮ ಮಲಮ್ ಮಾಡಿ ನೀವು ಯಾವ್ದೇ ಚರ್ಮ ವ್ಯಾಧಿಗೆ ಗಾಯ ಆಗಿದೆ, ಬಾವು ಬಂದದ, ಪೆಟ್ಟ ಹತ್ತಿ ಇದದ ಎಲ್ಲಾ ಕಡಿಮೆ. ಅಂದ್ರೆ ಇದೇನ ನಾವು ಏನೋ ಒಂದು 100 ಗಂಟೆ ಮಂದಿಗೆ ಅದ್ರ ಮೇಲೆ ಪ್ರಯೋಗ ಮಾಡಿ ನೋಡಿ. ಇದ್ರ ಮೇಲೆ ಆಕ್ಚುಲಿ ಅಗ್ನಿಹೋತ್ರ ಆಶ್ ಮೆಡಿಸಿನ್ಸ್ ಅಂತ ಒಂದು ವೆಬ್ಸೈಟ್ ಅದು, ಜರ್ಮನ್ ಫಾರ್ಮಸಿಸ್ಟ್ ಇದ್ದಾರೆ. ಈಗ ನಾವು ನಿಮಗೆ ಇಲ್ಲಿ ಭಸ್ಮ ಕೊಟ್ಟ ಅದನ್ನ ಕೊಟ್ಟು ಇಲ್ಲಿ ನಮ್ಗೆ ಯಾವ ಕೇಳಂಗಿಲ್ಲ, ಬಟ್ ಜರ್ಮನಿ ಒಳಗೆ ಹಂಗ್ ಕೊಡ್ಲಿಕ್ಕೆ ಬರಂಗಿಲ್ಲ. ನೀವು ಹಂಗ ಪರ್ಮಿಷನ್ ಇಲ್ಲದೆ ಹೆಂಗ್ ಕೊಟ್ಟು ಹೋದ್ರು ಜೈಲೇ ಹಾಕ್ತಾರೆ. ಸೊ ಅಗ್ನಿಹೋತ್ರ ಆಶ್ ಮೆಡಿಸಿನ್ಸ್ ಅಂತ ಅದ್ರೊಳಗೆ 40 ರೋಗ ಮೇಲೆ ಬೇರೆ ಬೇರೆ ಯಾವ್ಯಾವ ರೋಗಗಳ ಮೇಲೆ ಇದ್ರ ಅಗ್ನಿಹೋತ್ರ ಭಸ್ಮ ಉಪಯೋಗ ಮಾಡಬಹುದು ಅನ್ನೋದು ಸಂಶೋಧನೆ ಮಾಡಿ ಬುಕ್ ಪ್ರಿಂಟ್ ಮಾಡಿ ಹೇಳ್ತೀವಿ. ಒರಿಜಿನಲಿ ಜರ್ಮನ್ಯಾಗ ಅದ, ಮುಂದದು ಇಂಗ್ಲಿಷ್ನಾಗ ಭಾಷಾಂತರ ಆಯ್ತು. ಸ್ವಲ್ಪ ಮಾಹಿತಿ ನಾವು ಆ ಲಿಟರೇಚರ್ನಾಗ ಕೊಟ್ಟಿವಿ. ಸೊ ಮೇನ್ ಅಂದ್ರೆ ಹೊಟ್ಟೆ ಒಳಗೆ ಹೋಗ್ಬೇಕದು. ನೀವು ಯಾವ್ದೋ ರೂಪನಾಗ ತಗೋರಿ ಅದನ್ನ. ಇವನ್ ದನಗಳಿಗೆ ಹಾಕ್ಬೋದು, ನಾಯಿಗಳಿಗೆ, ಬೆಕ್ಕು, ಯಾವ್ದೋ ನಿಮ್ ಪ್ರಾಣಿಗಳಿಗೆ ಏನೋ ಸಮಸ್ಯೆ ಆಗ್ಯದ, ಗಾಯ ಆಗ್ಯದ, ಏನೋ ಚರ್ಮ ವ್ಯಾಧಿ ಆಗ್ಯದ, ಅವಕ್ಕೇನೋ ಪ್ರಾಬ್ಲಮ್ ಅದ, ಲಾಸ್ಟ್ ನಿಮ್ ಸದ್ಯಕ್ಕೆ ಏನ್ ಆಲಿತ ತಿಳಿಯುವಂತು ಭಸ್ಮ ಹಾಕೋದು, ಕುಡಿಯೋದು, ಆಮೇಲೆ ನೀವ್ ಎಲ್ಲಿ ಹೋಗೋದು ಅಷ್ಟು ಅದ್ಭುತ ಕೆಲಸ ಮಾಡ್ತೀವಿ. ಬಟ್ ಒಂದೇನು ಕರೆಕ್ಟ್ ಟೈಮ್ ಮಿಸ್ ಮಾಡಂಗಿಲ್ಲ. ಆ ಎನರ್ಜಿ ಅದ್ರೊಳಗೆ ಬರ್ಬೇಕಾದ್ರೆ ಆ ಟೈಮ್ ನೀವು ಕರೆಕ್ಟ್ ಪಾಲನೆ ಮಾಡ್ಲೇಬೇಕು. ಇದು ಯಾವ್ದೋ ಪೂಜಾ ಅಲ್ಲ, ನಾ ಯಾವಾಗ್ರೆ ಯಾವಾಗ್ರ ಮಾಡ್ತೀನಿ. ರಗಡ ಮಂದಿ ಅಗ್ನಿಹೋತ್ರ ಇದನ್ನ ಮಾಡೋರ್ ಹೇಳ್ಯಾವ್ರು ಇದ್ದಾರೆ, ಒಟ್ ಮುಂಜಾನೆ ಮಾಡ್ರಿ, ಸಂಜೆ ಮುಂದ್ ಮಾಡ್ರಿ, ಹಂಗಿಲ್ಲ ಅದು. ಈಗ ಅದಕ್ಕೆ ಜರ್ಮನ್ ಆಪ್ ಅವ್ರು ಎಷ್ಟು ಮಟ್ಟಿಗೆ ಇದು ಮಾಡ್ಯಾರ ಅಂದ್ರೆ ಇವನ್ ಸೆಕೆಂಡ್ಸ್ಗೂ ಮಹತ್ವ ಕೊಟ್ಟಾರ. ಇದು ಒಂದೇ ಆಪ್ನಾಗ ರೀ ನಿಮ್ಗೆ ಸೆಕೆಂಡ್ಸು ಬರ್ತದ, ಬಾಕಿ ಆಪ್ನಾಗ ರೌಂಡ್ ಫಿಗರ್ ಕೊಡ್ತಾರ. ಈಗ ತಿಳ್ಕೊರಿ 6:40 ಒಂದ್ 5-6 ದಿವಸ 6:40 ಇರ್ತದ. ಇಲ್ಲಿ ಹಂಗಲ್ಲ, ಪ್ರತಿ ದಿವಸ 10-15 ಸೆಕೆಂಡ್ ಏನ್ ಚೇಂಜ್ ಹಾಕೋತಿರ್ತದ ಅದನ್ನ ಚೇಂಜ್ ಇದ್ರಾಗ ತೋರಿಸ್ತಾರೆ ಅಗ್ನಿಹೋತ್ರ ಪಡಿಗಳು. ಬಹಳ ಈಸಿ ಅದ, ಅದ್ಭುತ ಅದ. ಅದ್ರ ಮಾಡ್ಕೋತ ಹೋದ್ರಿಂದ ಒಳ್ಳೆ ನೋಡಂಗಿಲ್ಲ. ಅದೆಲ್ಲ ತಿಳ್ಕೊಂಡ ಬಾಕಿ ಎಲ್ಲಾ ಏನೇ ಇರ್ತಾವ, ಅಪ್ಸ್ ಅಂಡ್ ಡೌನ್ಸ್ ಅವೆಲ್ಲಾ ಇರ್ತಾವ. ಬಟ್ ಅದ್ರ ಆರಾಮ್ ಮಾರ್ಕ್ ತೆಗೆದು ಯು ಜಸ್ಟ್ ಸೇವ್ ಆ ತರ ಇದೆ. ಮತ್ತೆ ಎಲ್ಲರಿಗೂ ಉಪಯೋಗ ಆಗುವಂತದ್ದು. ಅವರ ಅಂತ ಏನು ಸಂಬಂಧ ಇಲ್ಲ, ಅದ್ಭುತ ಕೆಲಸ ಮಾಡ್ತಾರೆ. ಆಕ್ಚುಲಿ ಬದಲ ರೈತರಿಗನ ಕಲಿಸ್ತಿದ್ದ ಕೃಷಿ ಸಲುವಾಗಿ ಇದನ್ನ ಉಪಯೋಗ ಮಾಡ್ಲಿಕ್ಕೆ. ಈಗ ನಂದು 45 ಎಕರೆ ಅದ, 27 ವರ್ಷ ಆಯ್ತು 1 ಗ್ರಾಮ್ ರಾಸಾಯನಿಕ ಉಪಯೋಗ ಮಾಡಿಲ್ಲ. ಇವನ್ ಈಗ ಅಷ್ಟು ಮಟ್ಟಿಗೆ ಬಂದ್ರೆ ಸಾವಯವ ರಗಡ ಪದ್ಧತಿ ಅವರ ಅದು ಇದು ಅದನ್ನ ಸುಧಾ ಮಾಡಂಗಿಲ್ಲ. ನಾ ಎಲ್ಲಾರ್ಗಿಂತ 1 ನಂಬರ್ ಕ್ರಾಪ್ ಅದ. ವಿಡಿಯೋ ನೋಡಿದ್ರಿ ಸರ್ ನಾನು. ಬರೀ ಅಗ್ನಿಹೋತ್ರ ಮಾಡಿ ಅಂದ್ರೆ ಎಷ್ಟ ಅಂದ್ರೆ ಒಂದು ಮೋಕ್ಷ ಪ್ರಾಪ್ತ ಮಾಡ್ಬೇಕಂತಾರಲ್ಲ, ಆಲ್ರೆಡಿ ಕೃಷಿ ಒಳಗ್ ಮೋಕ್ಷ ಪ್ರಾಪ್ತ ಆಗೈತಂತ. ಅದ್ಭುತ ಬೆಳೆ ಬಿಡ್ಬೋದು. ಅದನ್ನ ಬೆಲೆ ಆ ಕ್ವಾಲಿಟಿ ಆಗೋ ಕಾರಣಕ್ಕ ಅದು. ಮತ್ತೊಂದು ಏನು ಅನುಭವ ಅಂತಂದ್ರ ಸಾಮಾನ್ಯವಾಗಿ ಈಗ ನೋಡ್ರಿ, ಮತ್ ಈ ವಾರ ಮತ್ ಪ್ರಿಡಿಕ್ಷನ್ ಅದು ಮತ್ ಮಳೆ ಬರ್ಲಿಕ್ಕೆ ಬಹಳಷ್ಟು ಕಡೆ ಹಾರ್ವೆಸ್ಟ್ ಲಾಸ್ ಬಹಳ ಆಗಲಿತ್ತು. ಮತ್ತೆ ಇನ್ನು ಇದು ಹೆಚ್ಚಕ್ಕೋತ ಹೋದ್ರಿ ತೀವ್ರ ಆಗೋದಿಲ್ಲ. ಯಾಕೆ ಎಷ್ಟು ಕ್ಲೈಮೇಟ್ ಚೇಂಜಸ್ ಆಗೋದು, ಯಾವ್ದು ಪ್ರಿಡಿಕ್ಷನ್ ಮಾಡೋದು ಅಸಾಧ್ಯ ಆಗುವಂತ ಸ್ಥಿತಿ ಬರ್ಲಿಕ್ಕೆ. ಬಟ್ ನಾ ಇದನ್ನ ಶುರು ಮಾಡಿದಾಗಿಂದ 27 ವರ್ಷ ಆಯ್ತು. ಒಂದು ಗ್ರಾಮ್ ನಂದು ಯಾವ್ದು ಹಾರ್ವೆಸ್ಟ್ ಲಾಸ್ ನಂಗೆ ಹೋಗಿಲ್ಲ. ನಂದೆಲ್ಲಾ ಮುಗಿದ್ ಒಳಗೆ ಇಡೋದಕ್ಕ ಮಳೆ ಬಂದದ. ರೆಗ್ಯುಲರ್ ಸಲ ಫುಲ್ ಮಾಡಿ ಇನ್ನೇನಪ್ಪ ರಾಶಿ ಮಾಡ್ಲಿಕ್ಕೆ ಹೆಂಗ್ ಒಂದ್ ಹನಿ ಟಪ್ ಬಂದಿಲ್ಲ. ಬರೀ ಮಾಡಿ ಬಂದ್ ಹಂಗ ದಾಟಿ ಯಾವ ಏನೇನ್ ಬೆಳಿತೀರಿ ಸರ್ ನೀವು ಹೊಲದಾಗ? ಕಬ್ಬೆಲ್ಲ ಬೆಲ್ಲ ಮಾಡ್ತೀವಿ, 8 ವೆರೈಟಿ ಭತ್ತ ಬೆಳಿತೀವಿ, ಬೇರೆ ಬೇರೆ ರೈಸ್ಗಳು, ಅರಿಶಿನ ಬೆಳಿತೀವಿ. ಆಮೇಲೆ ಎಲ್ಲ ತರಕಾರಿ, ಮಿಲೆಟ್ಸ್, ಜವೆ ಗೋಧಿ, ತೆಂಗಿನ ಗಿಡಗಳವ. ಮತ್ ನೀವು ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಲಿ ನಮಗೂ ನಿಮ್ಗೆ ಗೊತ್ತಿಲ್ಲದ ಜ್ಞಾನ ಸಿಕ್ಕಿದ್ವಿ. 2000 ಇಶ್ಯೂ ಒಳಗ 4 ಮಂದಿ ಜರ್ಮನ್ ಅವ್ರು ಬಂದಿದ್ರು ನಮ್ಮ ಹೊಲಕ್ಕೆ. 94ರಿಂದ ಸಾವಯವ ಕೃಷಿ ಶುರು ಮಾಡಿ 94 30 ವರ್ಷ ಆಯ್ತು. ಹೌದು. ಆಮೇಲೆ ಅವ್ರು ಬಂದ್ರು ಆಲ್ರೆಡಿ ಅಂದ್ರೆ ಹಿಂಗ ಅವ್ರೆಲ್ಲ ಒಂದು ಬೇರೆ ಕಡೆ ಬಂದಿದ್ರು. ನಮ್ ಸುತ್ತೆಲ್ಲ ಸ್ವಲ್ಪ ಕಾಡ್ ಅದ, ಅಲ್ಲೊಂದು ಒಳಗೊಂದು ಸಣ್ಣ ಊರದ ಪರ್ಶಾನಟ್ಟಿ ಅಂತ, ಅಲ್ಲಿ ಬಂದಿದ್ರು. ಅಲ್ಲಿಂದ ಹೊಳೆ ಬರೋ ಮುಂದೆ ಯಾರೋ ಹೇಳಿದ್ರು ಇಲ್ಲೊಬ್ರು ಸಾವಯವ ಕೃಷಿ ಮಾಡ್ತಾರ ಹಂಗಿಂತ. ಅವ್ರಿಗೆ ಸ್ವಲ್ಪ ಸಾವಯವ ಕೃಷಿ ಅಂದ್ಕೊಳ್ಳಿ ಸಾಮಾನ್ಯವಾಗಿ ಸಾವಯವ ಕೃಷಿಗೆ ಇಂಥ ನಿಸರ್ಗಕ್ಕೆ ಪೂರಕ ಏನೇ ಇದ್ರೆ ಒಪ್ತಾರ, ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಾಕಿದವ ಇದೇನಂತ ಹಿಂಗಂತಾರಂತ ಅವ್ನ ಕಡೆ ಬಂದ್ರು. ಅವ್ರ ಕೈಯಾಗ ಒಂದು ಬುಕ್ ಇತ್ತು, ಹೋಮಾ ಫಾರ್ಮಿಂಗ್ ಫಾರ್ ದ ನ್ಯೂ ಏಜ್ ಅಂತ ಪ್ರಿಂಟ್ ಆಗಿದ್ದು ಪೋಲೆಂಡ್ನಾಗ. ಆರ್ಗ್ಯಾನಿಕ್ ಫಾರ್ಮಿಂಗ್ ಹೆಸರು ಕೇಳಿದ್ದು, ಹೋಮಾ ಫಾರ್ಮಿಂಗ್ ಅನ್ನೋ ಹೆಸರ ಕೇಳಿದ್ದಿಲ್ಲ. ಮತ್ತೆ ಈ ಜರ್ಮನ್ಯವ್ರಿಗೆ ಹೋಮ್ ಅಂದ್ರೆ ಜನರಲ್ ನಾವು ನೋಡಿದ್ದೇವೆ, ಇಲ್ಲೇ ನಾವು ಟೇಸ್ಟ್ ಮಾಡ್ತಾರ, ಪುರೋಹಿತರು ಮಾಡ್ತಾರ, ಸ್ವಾಮಿಗಳು ಮಾಡ್ತಾರ, ಇದೇನಪ್ಪ ಅಂತ. ಬಟ್
ಇದು ಎಲ್ಲರೂ ಮಾಡಬಹುದು. ಸಂಪೂರ್ಣ ಪರಿಸರದ ಅದ್ಭುತ ಮತ್ತೊಂದು ಎಷ್ಟು ಸಿಂಪಲ್ ಅದ ಅಂತಂದ್ರೆ ಇದು ಸೈನ್ಸ್. ನಾವು ಯಾವುದೇ ಬೆಳಿಲಿ ಭೂಮಿಯಿಂದ ತಗೊಳ್ತಾ ಅಂತ ಆಹಾರ ಏನಿರ್ತದೆ ಇಟ್ ಈಸ್ ಓನ್ಲಿ ಆಕ್ಚುಲಿ ಸೈಂಟಿಫಿಕ್ಲಿ ನಾವು ಓದಿದ್ದು ಇಟ್ ಇಸ್ ಓನ್ಲಿ 5%. ಈಗ ನಾವು ಸ್ವಲ್ಪ ವಾದ ವಿವಾದ ಮಾಡಿ ಇಲ್ಲ 10% ತನಕ ತಗೋತದ ಅಂತ ಕೆಲವು ಮಂದಿ ಇದನ್ನ ಮಾಡ್ಲಿದ್ದಾರೆ. ಬಟ್ 90% ಆಲ್ ದ ನ್ಯೂಟ್ರಿಷನ್ ಅದಕ್ಕೆ ಏನು ಆಹಾರ ಬೇಕು, ಪೋಷಣೆ ಬೇಕು, ಇಸ್ ಕಮಿಂಗ್ ಫ್ರಮ್ ದ ಎನ್ವೈರನ್ಮೆಂಟ್. ಸಂಪೂರ್ಣ ಪರಿಸರದಾಗಿಂದ ಬರ್ತದೆ. ಪರಿಸರನ ಶುದ್ಧೀಕರಣ ಮಾಡೋದು, ಪರಿಸರ ಒಳಗ ನ್ಯೂಟ್ರಿಷನ್ ಹಾಕೋದು, ಪರಿಸರ ಒಳಗ ಅದನ್ನ ಇನ್ನಷ್ಟು ಬಲಿಷ್ಠ ಮಾಡೋದು, ಇದು ಯಾವುದು ಜಗತ್ನಾಗ ಯಾವ ಪ್ರಾಡಕ್ಟು ಇಲ್ಲ. ಬಟ್ ಇದಾದ ಕೆಲಸ ಮಾಡ್ತೀವಿ. ಇದು ಅಥರ್ವೇದನೆ ಕೊಟ್ಟಿರುವಂತ ಜ್ಞಾನ. ಫಕ್ತ ಅದಕ್ಕೊಂದು ಅದೇ ಮೇನ್ ಟೈಮ್ ಕೀಪಿಂಗ್ ಅತಿಶಯ ಮಹತ್ವದ. ಯಾಕೆ ಒಂದು ಬುಕ್ ಅದ್ರೆ IIT ಇವ್ರು ಬರ್ದಿದ್ದದ ಪ್ರೊಫೆಸರ್ಗಳು ಬಾಂಬೆ IIT ಅದ್ರಾಗ ಸನ್ ರೈಸ್ ಅಂದ್ರೆ ಏನಂತ ಇಷ್ಟು ಒಂದು ಆಲ್ಮೋಸ್ಟ್ 15 ಪೇಜ್ ವಿಶ್ಲೇಷಣೆ ಅದ. ಯಾವ್ಯಾವ ಥರದ ಎನರ್ಜಿ ಬರ್ತಾವ, ಯಾವ್ಯಾವ ಥರದ ಅದ್ರ ವೇವ್ ಲೆಂತ್ ಏನು, ಇಟ್ಸ್ ಜಸ್ಟ್ ಅದ್ಭುತ. ಸೊ ಸನ್ರೈಸ್ ಅದಕ್ಕೆ ನಮ್ ಗುರುಗಳು ಅಗದಿ ಆಡ ಭಾಷೆದಾಗ ಹೇಳಿದ್ರು, ಯಾವ ಮನುಷ್ಯ ಸೂರ್ಯೋದಯಕ್ಕೆ ಹೇಳಂಗಿಲ್ಲ ಅವ್ನ ಜೀವನ್ಯಾಗ ಹೇಳಂಗಿಲ್ಲ. ನೀವು ಅಗ್ನಿಹೋತ್ರ ಮಾಡ್ಬೇಕಂತಲ್ಲ, ಆ ವೇಳೆಗೆ ಏನೊಂದು ಪ್ರಚಂಡ ಎನರ್ಜಿ ಇರ್ತದ, ಅದನ್ನ ನೀವು ಅನುಭವಿಸ್ಬೇಕಾದ್ರೆ ನೀವು ಎಚ್ಚರ ಇರ್ಬೇಕು. 8ಕ್ಕೆ ಎದ್ದ 7ಕ್ಕೆ ಎದ್ದ ಇಲ್ಲ, ನಾವು ಯಾವಾಗೂ 4:30-5 ಗಂಟೆ ಇಲ್ಲ. ಅದರ ಜೊತೆ ಇದೊಂದು ವಂಡರ್ಫುಲ್ ಟೂಲ್. ಇನ್ನೂ ಜಾಸ್ತಿ ನಿಮಗೆ ಪವರ್ಫುಲ್ ಎನರ್ಜಿ ಪ್ರಾಪ್ತ ಆಗ್ತದೆ. ನೀವು ಯಾವುದೇ ಬೇರೆ ಸಾಧನೆ, ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಯು ವಿಲ್ ಅಚೀವ್ ಫ್ಯಾಂಟಾಸ್ಟಿಕ್. ಬಹಳ ಸಿಂಪಲ್ ಅದ, ಎಲ್ಲರಿಗೂ ಅದ, ಎಲ್ಲರೂ ಮಾಡಬೇಕು, ಅನುಭವಿಸ್ಬೇಕು. ಇದರಷ್ಟು ಸೋಪೆ ಯಾವುದೂ ಇಲ್ಲ. ನಾ ಎಲ್ಲ ರಗಡ ಅಭ್ಯಾಸ ಮಾಡ ರಗಡ ಕೆಲವು ಮಂದಿ ಓಪನ್ ಹೇಳ್ತೀನಿ, ಇದಕ್ಕಿಂತ ಶಾರ್ಟ್ ಕಟ್ ಯಾವ್ದು ಇದ್ರೆ ಹೇಳ್ರಿ, ಇದ್ರ ಬಿಡ್ತೀನಿ ಅದನ್ನ ಮೇಲೆ ಇದಕ್ಕಿಂತ ಸೋಪೆ ಯಾವ್ದಿಲ್ಲ. ಇಲ್ಲೇ ಬರ್ಲಿಕ್ಕೆ ನಮ್ ಬಾಳ ಡಿಲೇ ಮಾಡ್ಕೊಂಡು ಸರ್. ಏನಿಲ್ಲ, ಅದ್ ಎಂದ್ ಬರ್ತದ ಅಂದ ಶುರು ಆಗ್ತದ, ಹಂಗ ತಂತನ ನಾವು ಭೇಟಿಯಾಗೆ ಹೋಗ್ಬೇಕು. ಇಲ್ಲಾಂದ್ರ ನಾವ್ ಆನ್ಲೈನ್ ಆರ್ಡರ್ ಮಾಡ್ಬೇಕಂತ ಮಾಡಿದ್ವಿ ಸರ್. ಬೇಡ, ಈ ಸರ್ ಕಡೆ ಕೇಳ್ಕೊಂಡ ಇದ್ದವ್ರಿಗೆ ಬಂದು ಹೋಗ್ಲಿಕ್ಕೆ ಅಡ್ಡಿ. ಏನೋ ಒಂದು ಪ್ರತ್ಯಕ್ಷ ಭೇಟಿಯಾಗಿ ಮಾತಾಡೋದು ಅದು ಬೇರೆ ಆಗ್ತದೆ. ಹಾ ಸರ್, ಹಂಗ ಅನ್ಕೊಂಡ ಹೇಳ್ತೀನಿ. ಫೋನ್ಯಾಗ ನಿಮ್ಗೆ ಏನೋ ನೀವು ತಿಳಿಲಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳ್ರಿ. ಹಾ ಸರ್, ಯಾಕೆ ನೀವು ಕರೆಕ್ಟ್ ಮಾಡ್ಬೇಕು. ಮತ್ತೊಂದ್ ಹೆಂಗದ, ಜರಿ ಮನುಷ್ಯ ತನ್ನ ವೈಯಕ್ತಿಕ ಏನೇನೋ ಒಂದು ಇದ್ರ ಸಲುವಾಗಿ ಮಾಡ್ತಾನೆ. ಬಟ್ ಇದು ನೀವು ಮಾಡ್ಲಿಕ್ಕತ್ತಿದ್ದ ನಿಮ್ ಊರ್ನ್ಯಾಗ, ನಿಮ್ ಓಣ್ಯಾಗ, ನಿಮ್ ಇದ್ರೊಳಗ ಯು ಆರ್ ಡೂಯಿಂಗ್ ಅ ಗ್ರೇಟ್ ಸರ್ವಿಸ್. ಎಷ್ಟು ಜನ ಅಲ್ಲೆಲ್ಲಿ ಮಾಡ್ತಾರ. ಸದ್ಯಕ್ಕೆ ಇಟ್ ಈಸ್ ದ ವರ್ಲ್ಡ್ ಈಸ್ ಮೂವಿಂಗ್ ಟುವರ್ಡ್ಸ್ ಬಹಳ ನೆಗೆಟಿವಿಟಿ ಒಳಗ ಹೊಂಟದ. ಅತಿಶಯ ಭಯಾನಕ. ಮತ್ ಇದು ಇನ್ ಬಹಳ ಕೆಲವು ವರ್ಷನ್ಯಾಗ ತೀವ್ರ ಬದಲಾವಣೆ ಆಗ್ಲಿಕ್ಕೆ ಶುರು ಆಗ್ತಾವ. ಈಗೇನ್ ನಮ್ಗೆ ಎದುರು ಕಾಣಿಸ್ತದ ಹಿಂಗ ಉಳಿಯಂಗಿಲ್ಲ. ಇಟ್ ವಿಲ್ ಬಿ ಬಹಳ ಡಿಫರೆನ್ಸ್ ಆಗ್ತದೆ. ಎನ್ವೈರನ್ಮೆಂಟಲಿ ಚೇಂಜ್ ಆಗ್ತದ, ಪಾಲಿಟಿಕಲಿ ಚೇಂಜ್ ಆಗ್ತದ ಸಾಕಷ್ಟು. ಬಟ್ ಇವೇನ್ ಹೀಲಿಂಗ್ ಎನರ್ಜೀಸ್ ಅವ, ಇವು ಆಕ್ಚುಲಿ ಬಂದದ್ದು ಇದ ಕಾರಣ. ಆಕ್ಟಿವೇಟ್ ಆದಂಗ ಆ ಒಂದು ಪರ್ಯಾಯ ವ್ಯವಸ್ಥೆ ಆಗ್ಬೇಕಾಗ್ತದ. ಯಾವ್ದೋ ಒಂದು ಈಗ ನಾಶ ಆಗ್ತಂದ್ರೆ ಸೃಷ್ಟಿ ಒಮ್ಮೆ ಹಂಗ ನಾಶ ಆಗಂಗಿಲ್ಲ. ಪಿಕ್ಚರ್ನ ತೋರಿಸ್ತೇವೆ ಹಂಗ ಪರ್ಯಾಯ ವ್ಯವಸ್ಥೆ ಹಾಕೋತ ಅದನ್ನ ನಾಶ ಆಗ್ತಿರ್ತದೆ. ಆಲ್ರೆಡಿ ಈಗ ನಾವು ಥರ್ಡ್ ವರ್ಲ್ಡ್ ವಾರ್ ಅಂತಾರೆ, ಆಲ್ರೆಡಿ ಇಟ್ ಹ್ಯಾಸ್ ಆಲ್ರೆಡಿ ಬಿಗನ್. ಥರ್ಡ್ ವರ್ಲ್ಡ್ ವಾರ್ ಸದ್ಯಕ್ಕೆ ಶುರುನದ. ಈಗ ನೋಡ್ರಿ ಮತ್ತೊಂದು ಎಷ್ಟು ನೆಗೆಟಿವಿಟಿ ಇದ್ದವ್ರದ್ದು ದೇ ಆರ್ ಆಲ್ ಗೆಟಿಂಗ್ ಎಕ್ಸ್ಪೋಸ್ಡ್ ನಾವು. ಮೊದಲ ಹೆಂಗ ಏನ್ ಮಾಡಿದ್ರು ನಡೀತದ ಅನ್ನುವಂತ ಒಂದ್ ಏನ್ ಇದಿತ್ತ, ಈಗ ಅದ ಹಂಗ ಉಳಿಯಂಗಿಲ್ಲ. ಅವ್ರು ಹೊಳ್ಳಿ ಅದ್ರದ್ದು ಹೌ ಟು ರಿಪೆಂಟ್ ಅದು ಬರ್ಲಿಕ್ಕೆ ಶುರು ಆಗ್ಯದ. ದಟ್ ಈಸ್ ಹೌ ಇಟ್ ಈಸ್ ಹ್ಯಾಪನಿಂಗ್ ನಾವು. ಸತ್ಯ ಯುಗ ಬರ್ತದಂದ್ರೆ ಏನು, ಸತ್ಯಕ್ಕೆ ಮತ್ತೆ ಸ್ಟೆಬಿಲಿಟಿ ಸಿಗ್ತದ, ಅದಕ್ಕೆ ಮಾನ್ಯತೆ ಸಿಗ್ತದ. ಅದು ಬಟ್ ಇಟ್ಸ್ ಅ ಸ್ಲೋ ಪ್ರೊಸೆಸ್. ಬಟ್ ಅದು ಸಿಗೋ ದಿಕ್ಕಿನಾಗ ಹೊಂಟದ. ಈ ನಡು ಹಿಂಗಾಗಿದ್ದೀನಿ ಏನಪ್ಪಾ ಸತ್ಯಕ್ಕೆ ಏನ್ ವ್ಯಾಲ್ಯೂನೇ ಇಲ್ಲ ಅನ್ನುವಂತ ಸ್ಥಿತಿ ಬಂದಿತ್ತು. ಬಟ್ ದಟ್ ಇಸ್ ನಾಟ್ ಹ್ಯಾಪನ್. ಆಲ್ರೆಡಿ ಶುರು ಆಗಿದೆ ಆಲ್ ಓವರ್ ದ ವರ್ಲ್ಡ್. ಇಟ್ ಇಸ್ ಹ್ಯಾಪನಿಂಗ್ ಆಲ್ರೆಡಿ ಅವ್ರು ಮಾಡಿದ್ದವ್ರಿಗೆ. ಸೊ ಇದೊಂದು ನಾವು ನಮ್ದು ಒಂದು ನಿಮ್ದು ಕಾಂಟ್ರಿಬ್ಯೂಷನ್ ಏನಂದ್ರೆ, ಅಪಾರ್ಟ್ ಫ್ರಮ್ ಟೇಕಿಂಗ್ ಕೇರ್ ನಿಮ್ಮ ಸ್ವತಃ ಕುಟುಂಬದ ಅಲ್ಲದ ಸಂಪೂರ್ಣ ಪರಿಸರ ಒಂದು ಪಾಸಿಟಿವಿಟಿ ನೀವು ಅಟ್ಮಾಸ್ಫಿಯರ್ ನಾಗ ಬರ್ತದೆ. ಹೆಂಗ ಗೊತ್ತೇನ್ರಿ, ಫುಲ್ ತರಂಗ, ಇಡೀ ಜಗತ್ತು ಈ ತರಂಗ ಮೇಲೆ ನಡೆದ. ಅದನ್ನು ನೀವು ಎಷ್ಟು ವೈಬ್ರೇಷನ್ಸ್ ನೀವು ಪಾಸಿಟಿವಿಟಿ ಎಷ್ಟು ಇವನ್ ನೀವು ಒಳ್ಳೆ ವಿಚಾರ ಮಾಡಿದ್ರು ಸಾಕು, ಯು ಕ್ಯಾನ್ ಹೆಲ್ಪ್ ಅದರ್ಸ್.
ಉಲ್ಟಾನು ಅದ. ನೀವು ಕೆಟ್ಟ ವಿಚಾರ ಮಾಡಿದ ಬರೀ ಹೆಂಗ ಅಂದ್ರೆ ಈಗ ನಿಮಗೊಂದು ಉದಾಹರಣೆ ಹೇಳ್ತೇನೆ. ಪರ್ಟಿಕ್ಯುಲರ್ ಸೌತ್ ಅಮೆರಿಕನ್ ರೆಡ್ ಇಂಡಿಯನ್ಸ್ ಒರಿಜಿನಲ್ ಏನಿತ್ತು, ಅವ್ರು ಗಿಡ ಕಡಿತಿದ್ದಿಲ್ಲ, ಎಲ್ಲಾರು ಕೂಡೋದು ಅದನ್ನು ಬೈಯೋದು, ಹಾ ಸರ್. ಬರೀ ಬೈಯೋದು. ಬೈದ್ರ 1 ವರ್ಷನಾಗ ಆ ಗಿಡನ ಸತ್ತು. ಅಷ್ಟು ನಿಮ್ದು ವಾಚಾ ಎಷ್ಟು ಇದಿರ್ಬೇಕಲ್ಲ, ಅಷ್ಟು ಅದ್ಭುತ ಕೆಲಸ. ಮೇನ್ ಅದ ಇರ್ಬೇಕ್ರಿ ಮಾತ. ಇಲ್ಲೇ ನನಗೆ ಇದೇ ಜಾಗದಾಗ್ರಿ ಆಕ್ಚುಲಿ ನಾವಿಲ್ಲೊಂದು ಸಾವಯವ ಆಮೇಲೆ ಮುಂದೆ ಈ ಕಡೆ ಹಾಕಿದೀವಿ. ಅಲ್ಲಿ ನನಗೆ 2 ಐ ವಾಸ್ ದ ಫಸ್ಟ್ ಪರ್ಸನ್ ಟು ಗ್ರೋ ಲವಂಗದ ಗಿಡ ಇದ್ದು 2. ಆಲ್ಮೋಸ್ಟ್ ಒಂದು ಅರ್ಧ ಕಿಲೋ, 2 ಕೂಡ್ಸಿ ಅರ್ಧ ಕಿಲೋ ತನಕ ಲವಂಗ ಆಗ್ತಿದ್ವಿ 2 ಗಿಡದಾಗ. ಹೊರಗಡೆ 20 ಫೂಟ್ ಹೋಗಿದ್ದು. ಒಮ್ಮೆ ನಾವು ಸಾವಯವ ಒಂದು ಅಂಗಡಿ ಔಟ್ಲೆಟ್ ತೆಗಿಬೇಕು, ಅವಾಗ ಇಲ್ಲಿ ಮಾಡೋದು, ಇಲ್ಲಿ ಎಂಟ್ರೆನ್ಸ್ ಇತ್ತು. ಸೊ ಇಲ್ಲಿ ಕಾರ್ನರ್ ಕದ ಇಲ್ಲಿ ಮಾಡ್ಬೇಕಾದ್ರೆ ಇದೊಂದು ಲವಂಗ ಗಿಡಗಳು ಒಂದವಲ್ಲ ಅಂತ ಹಿಂಗ್ ಬರೇ ಒಂದು ವಿಚಾರ ಬಂತ ನನಗೆ. 1 ವರ್ಷನಾಗ 2 ಹೋದ್ರಿ. ಇನ್ನೊಂದು ಉದಾಹರಣೆ ಅದ ರೀ. ಅವಂದು ಇದ್ರದ್ದು ದಾಸಾಳ ಹೂ ಕೆಂಪು. ಯಾರೋ ಹೇಳಿದ್ರೆ ಬಿಳಿ ದಾಸಾಳ ಬಹಳ ಮಹತ್ವದ, ಬಹಳ ಶ್ರೇಷ್ಠ, ಬಹಳ ಔಷಧಿ ಗುಣಧರ್ಮ ಇರ್ತದ, ಹಂಗ ಹಿಂಗ ಅಂತ. ಒಂದ ಇದು ಕೆಂಪದಲ್ಲ, ಬಿಳಿದ ಎಲ್ಲಿ ತರೋದಿಲ್ಲ, ಹಂಗ ಹಿಂಗ ಅಂತ ಬರೀ ಅದನ್ನ ವಿಚಾರ ಮಾಡಿದ. ಕಾನ್ಸ್ಟೆಂಟ್ಲಿ ಅವನ ತಲೆಯಾಗಿತ್ತು. ಅದ ಗಿಡ ಮತ್ ಬಿಳಿ ಹೂ ಕೊಡ್ಲಿಕ್ಕೆ ಶುರು ಮಾಡಿದ. ಸೊ ನೇಚರ್ ಬಹಳ ಸೆನ್ಸಿಟಿವ್ ಅದ. ನಾವು ಅಷ್ಟು ಸೂಕ್ಷ್ಮ ಆದಾಗ ನಮ್ಗೆ ಅದ ಅರ್ಥ ಆಗ್ತದ. ನೀವು ಹಂಗ ಜನರಲ್ ಇದ್ರೆ ಏನು ತಿಳಿಯಂಗಿಲ್ಲ. ನೀವು ಅಷ್ಟು ಸೂಕ್ಷ್ಮ ಆಗ್ಬೇಕಾಗ್ತದೆ. ಸರಿ ಸರ್, ರೈಟ್ ಸರ್, ಮಾಹಿತಿ ಕೊಟ್ಟದ ಥ್ಯಾಂಕ್ಸ್ ಸರ್. ಇಷ್ಟೊತ್ತನ ನಮ್ಗೆ ಟೈಮ್ ಕೊಟ್ಟದಕ್ಕೆ. ಹೇಳು ಇರಬೇಕು. ನೀವು ಎಲ್ಲೇ ಬೇರೆ ಕಡೆ ಮಾಡ್ತೀವಿ, ಸ್ವಚ್ಛ ಇರ್ಬೇಕು, ಕಸ ಕಟ್ಟಿ ಇರಬಾರ್ದು. ಆಕಳು ಅಥವಾ ಎತ್ತುಗಳು ಎರಡೂ ನಡೀತದ. ಬರೀ ನಾನು ಇದನ್ನ ಮಾಡ್ತೀವಿ, ಇದನ್ನ ಹಚ್ಚಂಗಿಲ್ಲ, ಬರೀ ತೋರಿಸ್ತೀವಿ. ತುಪ್ಪ ಹಚ್ಚೋದು, ಇದನ್ನ ತಳಗಿಡೋದು. ಬೇಕಾದ್ರೆ ನಿಮ್ ಕಡೆ ಅಂತ ಕೊಡುವ ನಾವು ಮನ್ಯಾಗ ಹಚ್ಚಿರ್ತಾರೆ ತೋರಿಸ್ತೀವಿ. ಕಚ್ಚಿ ತಳಗಿಡೋದು. 4 ಪೀಸು, ಯಾವ್ದೋ ರೌಂಡ್ ಇರ್ಲಿ ಯಾವ್ದೇ ಇರಲಿ ಅದೇನು ಸಮಸ್ಯೆ ಇಲ್ಲ. 4 ಪೀಸು ಸೈಡ್ ಇಟ್ಕೊಳ್ಳೋದು. ನಾ ಕಡಿಮೆ ತೂಕದಾಗ ಚಲೋ ಅಗ್ನಿ ಹೆಂಗ್ ಮಾಡ್ಕೊಳ್ಳೋದು ಅದು ತೋರಿಸ್ಲಿದೆ. ಆಮೇಲೆ 4 ಮೂಲಿಗೆ ಇಡೋದು. ಸ್ವಲ್ಪ ಉದ್ದ ಅಂತ ರೌಂಡ್ ಇದ್ರೆ ಹಿಂಗ್ ಉದ್ದ ಪೀಸ್ ಮಾಡ್ಕೊಳ್ಳೋದು. ಆಮೇಲೆ 1 ಪೀಸ್ ತಗೊಂಡು ತುಪ್ಪ ಹಚ್ಚಿ, ಅಗ್ನಿಗೆ ಹಚ್ಚಿ ಅಥವಾ ಕಡ್ಡಿಲೆ ಹಚ್ಚಿ ಸೆಂಟರ್ನಾಗ ಇಡಬೇಕು. ಮ್ಯಾಲ ಸ್ವಲ್ಪ ತುಪ್ಪ ಹಾಕೋದು. ಇದು ಯಾವಾಗ ಮಾಡ್ಬೇಕಂದ್ರೆ 5 ನಿಮಿಷಕ್ಕಿಂತ ಮುಂಚಿತವಾಗಿ. ಅಗ್ನಿಹೋತ್ರ ಬಡಿ ಅಂತ ಆಪ್ ಅದ, ಡೌನ್ಲೋಡ್ ಮಾಡ್ಕೊಂಡಿರಿ. ಸೊ ಆ ಆಪ್ನ್ಯಾಗ 5 ನಿಮಿಷ ತೋರಿಸ್ತಿರ್ತದ, ಅವಾಗ ಇದನ್ನ ಹಚ್ಕೋಬೇಕು. ಸಾಧಾರಣ 3-4 ನಿಮಿಷ ಬೇಕಾದ ಚಲೋ ಅಗ್ನಿ ಹಚ್ಬೇಕಾಗ್ತದೆ. ಆಮೇಲೆ ಟೈಮ್ ಆದ ತಕ್ಷಣ ಇದಕ್ಕೆ ಬೇಕಾಗ್ತದ ಅಕ್ಷತೆ, ಅದ್ರೊಳಗೆ ಏನಾದ್ರು ಖಾಲಿ ಬರ್ತದ, ಅದ್ರೊಳಗೆ ಹಾಕೋಬಹುದು, ಕೈಯಾಗಿ ಹಿಡ್ಕೋಬಹುದು. ಅದಕ್ಕೆ 2 ಹನಿ ತುಪ್ಪ ಹಾಕೋಬೇಕು. ಟೈಮ್ ಆದ ತಕ್ಷಣ ಮಂತ್ರ ಹೇಳ್ಬೇಕು. ಸೂರ್ಯೋದಯಕ್ಕೊಂದು ಮಂತ್ರದ, ಸೂರ್ಯಾಸ್ತಕ್ಕೊಂದು ಮಂತ್ರದ. ಸೂರ್ಯೋದಯ ಮಂತ್ರ ಸೂರ್ಯಾಯ ಸ್ವಾಹ, ಸ್ವಾಹ ಅಂದ್ಕೊಳ್ಳಿ ಹೇಳ್ಬಿಡೋದು. ಸೂರ್ಯಾಯ ಇದಂ ನಮಃ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಃ. ಒಂದೇ ಸಲ ಹೇಳುವಂತ ಮಂತ್ರ. ಅದೇ ತರ ಸೂರ್ಯಾಸ್ತಕ ಅಗ್ನಯೇ ಸ್ವಾಹ, ಅಗ್ನಯೇ ಇದಂ ನಮಃ, ಪ್ರಜಾಪತಯೇ ಸ್ವಾಹ, ಪ್ರಜಾಪತಯೇ ಇದಂ ನಮಃ. ಇಷ್ಟಂದ ಅಗ್ನಿ ಶಾಂತ ಆಗುವಾಗೆ ಮೌನವಾಗಿ ಕೂತ್ಕೊಳ್ಳಿ. ಇಷ್ಟು ಸೂರ್ಯೋದಯ ಮಾಡಿದ ಅಗ್ನಿಹೋತ್ರದ ಪ್ರಭಾವ ಸೂರ್ಯಾಸ್ತವರೆಗೆ ಇರ್ತದ. ಸೂರ್ಯಾಸ್ತ ಮಾಡಿದ ಅಗ್ನಿಹೋತ್ರ ಸೂರ್ಯೋದಯವರೆಗೆ ಇರ್ತದೆ. ಸೊ 24 ಗಂಟೆ ಆ ತರದ ಒಂದು ಆರಾದಾಗ ನಾವು ಇರ್ಬೇಕಂತಿದ್ರೆ 2 ಹೊತ್ತು ಅಗ್ನಿಹೋತ್ರ ಮಾಡುವ ಅವಶ್ಯಕತೆ ಇದೆ. ಇದೆಲ್ಲ ಮಾಹಿತಿ ಕೊಟ್ಟದಕ್ಕೆ ಥ್ಯಾಂಕ್ಸ್ ರೀ ಸರ್. ನೋಡಿದ್ರಲ್ಲ ಸರ್, ಅವ್ರ 24 ವರ್ಷದ ಅನುಭವ ನಮ್ ಜೊತೆ ಹಂಚ್ಕೊಂಡ್ರ. ಅವ್ರು ಏನೇನ್ ಅನುಭವ ಆಕತ್ ಎಲ್ಲಾನು ಪ್ರತಿಯೊಂದು ಹಂಚ್ಕೊಂಡ್ರು. ಅವ್ರು ಇರೋ ಟೈಮ್ದಾಗ ಎಲ್ಲಾರು ನಮ್ಗ ತಿಳಿಸ್ಕೊಟ್ರು. ನಾವು ಅಗ್ನಿಹೋತ್ರ ಕಿಟ್ ತಗೊಂಬಂದ್ವಿ ಅಲ್ಲೇನ ಸರ್ ಕಡೆ. ಆಮೇಲೆ ಭತ್ತಾನು ಅಲ್ಲೇ ತಗೊಂಬಂದ್ವಿ. ಭತ್ತ ಇದ್ರು ನಡಿತೈತಿ, ಅನ್ಪಾಲಿಶ್ಡ್ ಅಕ್ಕಿನ ಬೇಕದಕ್ಕ, ಅಕ್ಕಿ ಇದ್ರುನು ನಡಿತೈತಿ. ಆಮೇಲೆ ತುಂಡ್ ಆಗಿರಬಾರ್ದ ಅಕ್ಕಿ ನೋಡ್ಕೊಂಡ್ ನಾವು ಮಾಡುವಾಗ ನೋಡ್ಕೋಬೇಕಾಕತಿ. ಮತ್ತ ಅಗ್ನಿಹೋತ್ರ ಕಿಟ್ ಒಳಗ ಇದೊಂದು ಅಗ್ನಿಹೋತ್ರ ಕೊಂಡ ಇರ್ತೈತಿ, ಅದ್ರ ಬಡ್ಡ್ಯಾಗ ಒಂದ್ ಸ್ಟ್ಯಾಂಡ್ ಇರ್ತೈತಿ, ಆಮೇಲೆ ಒಂದು ಚಿಮಟಾ ಇರ್ತೈತಿ, 1 ಸ್ಪೂನ್, ಒಂದು ಸಣ್ಣ ಪ್ಲೇಟ್ ಇರ್ತೈತಿ. ಇಷ್ಟೆಲ್ಲಾ ಸಿಗ್ತಾವ ನಮ್ ಕಿಟ್ ಒಳಗ.
ಆಮೇಲೆ ನಾವು ಬೆಲ್ಲನೂ ತಗೊಂಬಂದಿವಿ 2 kg ಸಾವಯವ ಬೆಲ್ಲ. ಟೀ ಕಾಫಿ ಮಾಡ್ಕೊಳ್ಳೋರಿಗೂ ಭಾಳ ಹೆಲ್ಪ್ ಆಕತೈತಿ. ಅಂದ್ರ ಪುಡಿ ಬೆಲ್ಲ ಇರ್ತೈತಿ ಅದು. ಅದನ್ನು ತಗೊಂಬಂದಿವಿ. ಸರ್ ಕಡೆ ಇನ್ನ ಏನೇನೋ ಐಟಮ್ಸ್ ಸಿಗ್ತಾವು. ಡೀಟೇಲ್ಸ್ ಆಗಿ ಇನ್ನೊಮ್ಮೆ ನಿಮ್ಗೆ ಸ್ಟಡಿ ಮಾಡಿ ಹೇಳ್ತೀನಿ ನಾನು. ಆ ನಮ್ಮ ಮನಿಯೊಳಗ ಫಸ್ಟ್ ಟೈಮ್ ಯಾವ ರೀತಿ ಅಗ್ನಿಹೋತ್ರ ನಡೀತತ್ತು ತೋರಿಸ್ತೀನಿ ನಿಮಗ. ಒಂದ್ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಾದ್ರ ನಾವು ಲೇಟ್ ಮಾಡಬಾರ್ದು. ನಮ್ಮ ಪರಿಸರಕ್ಕೆ ಒಳ್ಳೇದಾಕತಿ ಅಂದ್ರ, ನಮ್ಮ ದೇಶಕ್ಕೆ ಒಳ್ಳೇದಾಕತಿ ಅಂದ್ರ, ನಮ್ಮ ಮನಿಗ್ ಒಳ್ಳೇದಾಕತಿ ಅಂದ್ರ ಪ್ರತಿ 10 ಮನಿಗೂ ಒಬ್ರು ಮಾಡೋದ್ರಿಂದ ಇಡೀ ಪರಿಸರಕ್ಕೆ ಒಳ್ಳೇದಾಕತಿ ಅಂದ್ರ ಇದನ್ನ ಲೇಟ್ ಮಾಡಬಾರ್ದು ಅಂತ ಅನ್ಕೊಂಡ ನಾವು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಬೆರನು ಈ ತರ ಒಣಗಿದ್ದು ನೀವು ಬೇಕಂದ್ರ ಆನ್ಲೈನ್ದೊಳಗೂ ತರಿಸ್ಕೋಬಹುದು. ಸಿಗಂಗಿಲ್ಲಪ್ಪ ಅಂದಾಗ ಆನ್ಲೈನ್ದೊಳಗೂ ತರಿಸ್ಕೋಬಹುದು. ಸರ್ ಕಡೆನೂ ನಿಮಗ ಬೆರಣಿ ಸಿಗ್ತಾವು ಬೇಕಂದ್ರ. ಮತ್ತ ಬ್ಯಾರೆ ಬ್ಯಾರೆದವ್ರ ನಂಬರ್ ಕೊಡ್ತೇನೆ ನಿಮಗ ಬೇಕಂದ್ರ ತರಿಸ್ಕೋತೇನೆ ಅಂದ್ರ ನೀವು. ನಮ್ಮ ಮನಿಯೊಳಗ ಫಸ್ಟ್ ಟೈಮ್ ಯಾವ ರೀತಿ ಅಗ್ನಿಹೋತ್ರ ನಡೀತತ್ ಹೇಳಿ ತೋರಿಸ್ತೇನೆ ನಿಮಗ. ಆ ಒಳ್ಳೆ ಕೆಲಸ ಸ್ಟಾರ್ಟ್ ಆಗ್ಬೇಕಾರ 108 ವಿಘ್ನತ್ತ. ಹಂಗ ನಮ್ಮ ಮನಿಯೊಳಗುನು ಸಾಕಷ್ಟು ವಿಘ್ನಗಳು ಬಂದು ನನಗ್ ಪೀರಿಯಡ್ ಆಗಿತ್ತು. ಮತ್ತ ಇನ್ನ ಏನೇನೋ ಸಮಸ್ಯೆ ಇದ್ದು ಅವತ್ತ. ಇದ್ರುನು 2025 ಜನವರಿ 1 ಮಾಡ್ಬೇಕು ಅನ್ಕೊಂಡ ನಾವು ಶುರು ಮಾಡಿದ್ವಿ. ನಾ ಮಾಡ್ಲಿಲ್ಲ ಅಂದ್ರು ನಮ್ಮ ಮನಿಯವ್ರ ಕಡೆ ಅವ್ರ ಮಾಡ್ಲಿ ಅಂತ ಹೇಳಿ ಮಾಡ್ಸಿದ್ನಿ. ಅವ್ರು ನನಗೇನ್ ಗೊತ್ತಾಗಂಗಿಲ್ಲ, ಇದು ಹೆಂಗ್ ಮಾಡೋದು ಅಂತ ಹೇಳಿ ಭಯ ಮಾಡ್ಕೊಳಕತ್ತಿದ್ರು. ಹೆಂಗೋ ಆಗ್ಲಿ ಭಯ ಮಾಡ್ಕೋಬಾರ್ದು ಅಂತ ಹೇಳಿದ್ರು ಸರ್. ಒಮ್ಮೆ ಮಾಡುವತ್ನ್ಯಾಗ ಅಗ್ನಿ ಶಾಂತವಾಗುದ, ಕೆಲವೊಂದ್ಸರಿ ಅಗ್ನಿಹೋತ್ರ ಮಾಡುವತ್ನ್ಯಾಗ ನಿಮಗ ಟೈಮ್ ಮಿಸ್ ಆಕತಿ. ಇದೆಲ್ಲ ಆಕತಿ. ಪ್ರಾಕ್ಟೀಸ್ ಆದಾಗ ನಿಮ್ಗೆಲ್ಲಾನು ಸರಿ ಆಕತಿ. ಅದನ್ನ ಮಾಡೋದ್ರಿಂದ ಭಾಳ ಬೆಸ್ಟ್ ಐತಿ ಇದ್ರ ರಿಸಲ್ಟ್ ಅಂತ ಹೇಳಿದ್ರು ಸರ್. ಅದಕ್ಕಾಗಿ ನೀವು ಮಾಡ್ಬೇಕಾದ್ರೂ ಏನ ತಪ್ಪು ತಕರಾರಾದ್ರೂ ಏನು ತಲೆ ಕೆಡ್ಸ್ಕೊಬೇಡ್ರಿ. ಕೆಟ್ಟದ್ದಂತೂ ಏನೂ ಆಗುದಿಲ್ಲ. ಆದಷ್ಟು ಇದರಿಂದ ಒಳ್ಳೇದನ್ನಾಕತಿ. ಒಂದ್ ಅಗ್ನಿಹೋತ್ರ ಮಾಡೋದ್ರಿಂದ 1 ಟನ್ ಆಕ್ಸಿಜನ್ ಬಿಡುಗಡೆ ಆಕತಿ ಇದಕ್ಕ. ಅದರಿಂದ ನೋಡ್ರಿ ನೀವು ಎಷ್ಟು ನಮ್ದು ಪರಿಸರ ನಾವ್ ಎಷ್ಟ್ ಹಾಳ್ ಮಾಡಿಟ್ಟಿವಿ ಈಗಂದ್ರ ಅದನ್ನ ವಾಪಸ್ ನಾವು ರಿಪೇರಿ ಮಾಡ್ಕೋಬೇಕಾದ್ರೆ ಕೆಲವೊಂದ್ ಇಂಥವೆಲ್ಲ ನಾವು ಪರಿಸರಕ್ಕ ಏನ್ ಮಾಲಿನ್ಯ ಆಗೈತ್ಲ ಇರ್ ದಿವ್ಸ ಅದನ್ನೆಲ್ಲ ರಿಪೇರಿ ಮಾಡುವಂತ ಕೆಲಸ ನಾವು ಇನ್ಮೇಲೆ ಎಲ್ಲರೂ ಮಾಡೋಣ ಅಂತ ಅನ್ಕೋತೇನೆ ನಾನು. ನೀವ್ ಯಾರ ನಿಮ್ಗೆ ಟೈಮ್ ಇತ್ತಂದ್ರ ದಯವಿಟ್ಟು ಇದನ್ನ ಒಂಚೂರ್ ಖರ್ಚಾಕತಿ. ಇದನ್ನ ಮಾಡೋದ್ರಿಂದ ಏನು ಹಾನಿ ಅಂತೂ ಏನೂ ಆಗುದಿಲ್ಲ. ಆದಷ್ಟು ನಮ್ಮ ಪರಿಸರಕ್ಕ ನಮ್ಮ ಮನಿಗೆ ಎಲ್ಲದಕ್ಕೂ ಒಳ್ಳೇದಾಕತಿ. ಮತ್ ಇನ್ನೊಂದ್ ಇಂಪಾರ್ಟೆಂಟ್ ವಿಷಯ ಏನಂದ್ರ ಮನ್ಯಾಗ ಮಕ್ಳು ಮಾತ್ ಕೇಳ್ತಿರಂಗಿಲ್ಲ, ಸರಿಯಾಗಿ ಓದ್ತಿರಂಗಿಲ್ಲ. ಕೆಲವೊಂದ್ ಮಕ್ಳು ಸಣ್ಣ ವಯಸ್ಸಿನಾಗ ಚಟ ಮಾಡ್ತಿರ್ತಾರ, ಅಪ್ಪ ಅಮ್ಮನ್ ಮಾತ್ ಕೇಳ್ತಿರಂಗಿಲ್ಲ. ಮನ್ಯಾಗ ಏನೋ ನೆಗೆಟಿವಿಟಿ ಕಿರಿಕಿರಿ ಅನ್ನೋಂಥದ್ದು ಇರ್ತೈತಿ. ಮನಿ ಒಳಗ ಗಂಡ ಹೆಂಡತಿ ಜಗಳ ಆಗ್ಲಿ ಇದೆಲ್ಲ ಪ್ರತಿಯೊಬ್ಬರ ಮನ್ಯಾಗ ಒಂದೊಂದ್ ಸಣ್ಣ ಪುಟ್ಟ ಕಿರಿಕಿರಿ ಇರ್ತಾವು. ಅಂತಾವೆಲ್ಲ ಕಿರಿಕಿರಿನು ಇದೊಂಥರ ಬೆಸ್ಟ್ ಹೋಮ್ ರೆಮಿಡಿ ಅನ್ಕೋಬೇಕು ನೀವು. ನನಗ್ ಮಾತ್ರ ಬಹಳ ಖುಷಿ ಕೊಟ್ಟೈತಿ. 1 ವರ್ಷದಿಂದ ನಂದು ಸಕ್ಸಸ್ ಆಗೈತಿ. ಇನ್ನ ಒಂದ ವಿಡಿಯೋದಾಗ ಏನು ಸಾಲಂಗಿಲ್ಲ ನಾ ಹೇಳುದು. ನೆಕ್ಸ್ಟ್ ಇನ್ನ ವಿಡಿಯೋದಾಗ ನಿಮಗ ಪ್ರತಿಯೊಂದು ಇನ್ನ ನಾ ಈಗ ಯಾವ ತರ ಮಾಡ್ತೇನೆ ಅನ್ನೋದೆಲ್ಲಾನು ಪ್ರತಿಯೊಂದು ಶೇರ್ ಮಾಡ್ಕೋತನು. ಫಸ್ಟ್ ಟೈಮ್ ನಮ್ದು ವರ್ಷದ ಹಿಂದಿಂದ ಏನೇನ್ ಎಕ್ಸ್ಪೀರಿಯನ್ಸ್ ಇತ್ತು, ಏನ್ ಅನುಭವ ಮಾಡಿದ್ವಿ ಅನ್ನೋದು ಎಲ್ಲಾನು ನಿಮ್ಗ ಈ ವಿಡಿಯೋ ಮೂಲಕ ಹೇಳಿನಿ. ಹೊಸದಾಗಿ ಏನಾದ್ರು ನನ್ನ ಚಾನಲ್ ನೋಡಾಕ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ರಿ. ಇದೇ ತರ ಸಪೋರ್ಟ್ ಇರ್ಲಿ ನಿಮ್ದು. ಹಂಗ ಒಂದ್ ಲೈಕ್ ಕೊಡೋದು ಮರಿಬೇಡ್ರಿ. ಯಾಕಂದ್ರೆ ಇಂಥ ಒಳ್ಳೆ ಸುದ್ದಿ ಶೇರ್ ಮಾಡೋದು ಮಾತ್ರ ದಯವಿಟ್ಟು ಮರ್ಯಾಕ್ ಹೋಗ್ಬೇಡ್ರಿ. ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಮಾಡ್ರಿ. ಯಾಕಂದ್ರ ಒಂದ್ ವಿಡಿಯೋದಿಂದ ಎಷ್ಟೋ ಮಂದಿ ಒಳ್ಳೇದಾಕಿರ್ತತಿ, ಹೆಲ್ಪ್ ಆಕಿರ್ತತಿ. ಅದಕ್ಕಾಗಿ ಈ ತರ ಒಳ್ಳೊಳ್ಳೆ ಸುದ್ದಿ ಶೇರ್ ಮಾಡ್ಬೇಕು ನಾವೆಲ್ಲರೂ ಶೇರೆ. ಈ ವಿಡಿಯೋ ಮಾಡಬೇಕಾದ್ರ ನಾನು ಬಾಳ ಇಷ್ಟಪಟ್ಟು ಮಾಡೀನಿ. ಕೆಲವೊಂದ್ ಸುದ್ದಿಗಳು ಇಂಥವೆಲ್ಲ ನಮಗ್ ಗೊತ್ತಿರ್ಬೇಕು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕು. ಅದಕ್ಕಾಗಿ ಈ ವಿಡಿಯೋ ಮಾಡೀನಿ. ನಿಮಗೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗೈತೆ ಅನ್ಕೊಂಡಿನಿ. ಇದು ಯಾರಿಗ್ ಗೊತ್ತಿಲ್ಲ ಅವ್ರು ಇದನ್ನೆಲ್ಲ ನೋಡ್ಕೊಂಡ್ ತಿಳ್ಕೊರಿ. ಅಟ್ಲೀಸ್ಟ್ ಮಾಡಕ್ ಆಗ್ಲಿಕ್ಕಂದ್ರು ತಿಳ್ಕೊರಿ ಇದ್ರ ಬಗ್ಗೆ. ಮಾಡಾಕಾದವ್ರ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ. ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತೀವಿ ನಾವು. ಇದಕ್ಕಾಗಿ ಒಂದ್ ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರ ನಮ್ಗೇನು ಹಾನಿ ಆಗಂಗಿಲ್ಲ. ನಮ್ ಪರಿಸರಕ್ಕೆ ಒಳ್ಳೇದಾಕತಿ, ನಮ್ ಮುಂದಿನ ಪೀಳಿಗೆಗೆ ಒಳ್ಳೇದಾಕತಿ. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಕೊಡ್ಬೇಕನ್ನೋ ಆಸೆ ಐತಿ. ನೆಕ್ಸ್ಟ್ ವಿಡಿಯೋ ನಂದು ವಾಚ್ ಮಾಡ್ಕೋತೀರಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.